ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಲ್ಲಿ ಈಗ ಬರೆಯಲ್ಪಟ್ಟಿದೆ. ಆತನು ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆ ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನ್ನ ರೋಗ ಬಿಡುಗಡಾಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನಿಟ್ಟನು. ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆಮೇನ್. ಹಲ್ಲೆಲೂಯಾ. ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆತನು ಒಂದಾನೊಂದು ದಿನದಲ್ಲಿ ದೇವರ ಆಲಯದಲ್ಲಿದ್ದಾನೆ. ಯೇಸು ಸ್ವಾಮಿ ಅವರು ಜೀವಿಸಿದಂಥ ಕಾಲದಲ್ಲಿ ಆತನು ಆಲಯದ ಒಳಗಡೆ ದೇವರ ವಾಕ್ಯವನ್ನು ಪ್ರಸಂಗಿಸುತ್ತಾ ಆತನು ಆಲಯದಲ್ಲಿ ಇರುವಾಗೆ ತುಂಬ ಸಾವಿರಾರು ಜನ ಆ ಆಲಯದಲ್ಲಿ ಇದ್ದಾರೆ. ಅದರ ಮಧ್ಯದಲ್ಲಿ 18 ವರ್ಷಗಳಿಂದಲೂ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಆ ಜನರ ಮಧ್ಯದಲ್ಲಿ ಕೂತಿದ್ದಾಳೆ. ಯೇಸು ಸ್ವಾಮಿ ಈ ರೀತಿಯಾಗಿ ದೇವರ ವಾಕ್ಯವನ್ನು ಕೊಡುತ್ತಾ ಇರುವಂಥ ಸಮಯದಲ್ಲಿ ಒಡನೆ ಏಸಪ್ಪ ಏನು ಮಾಡ್ತಾರೆ ಅಂದರೆ, 18 ವರ್ಷದಿಂದ ಆ ರೋಗವುಳ್ಳ ಸ್ತ್ರೀನ ಯೇಸು ಸ್ವಾಮಿ ಏನು ಮಾಡ್ತಾರೆ, ಕರೀತಾರೆ. ಆಕೆನ ದೇವರು ಕರೆದೊಡನೆ ಆಕೆ ಎಲ್ಲರ ಮಧ್ಯದಲ್ಲಿ ಬಂದು ನಿಲ್ತಾಳೆ. ನಿಲ್ಲುವಾಗೆ ಒಡನೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ತನ್ನ ಕೈಗಳನ್ನು ಆಕೆ ಮೇಲೆ ಚಾಚಿದನು. ಚಾಚಿದ ಕೂಡಲೇ ಆಕೆ ನಡುವು ಬಗ್ಗಿ ಹೋಗಿದ್ದ ನಡುವು ನೆಟ್ಟಗಾದಳು. ಆಮೇನ್. ಹಲ್ಲೆಲೂಯಾ. ಯೇಸು ಕೈ ಆಕೆ ಮೇಲೆ ಇಟ್ಟ ಕೂಡಲೇ ಆಕೆ 18 ವರ್ಷದಿಂದಲೂ ಆಕೆ ಎದ್ದು ನಡೆಯೋಕ್ಕೆ, ತಲೆ ಎತ್ತಿ ನೋಡೋಕ್ಕಾಗದೆ ಹಾಗೆ ಬಗ್ಗಿಕೊಂಡೇ ಆಕೆ 18 ವರ್ಷದಿಂದಲೂ ನಡೆದಿದ್ದಾಳೆ. ಆದರೆ ನೋಡ್ರಿ, ಏಸಪ್ಪ ಕೈ ಇಟ್ಟು ಕೂಡಲೇ ಆಕೆ ಹಾಗೆ ನೆಟ್ಟಗಾದಳು. ಆಕೆಗೆ ಆ ರೋಗ ಹೋಗಿ, ಆ ದೆವ್ವ ಹೋಗಿ ಆಕೆ ನೆಟ್ಟಗಾಗಿ ದೇವರನ್ನು ಆಲಯದಲ್ಲಿ ಕೊಂಡಾಡಿದಳು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿ ತಾನು ಜೀವಿಸಿದಂಥ ಕಾಲದಲ್ಲಿ ಕೂಡ ಆತನು ಎಲ್ಲಿ ವಾಸ ಮಾಡಿಕೊಂಡಿದ್ದಾನೆಂದರೆ ಹೆಚ್ಚಾಗಿ ದೇವರ ಆಲಯದಲ್ಲಿ. ದೇವರ ಆಲಯದಲ್ಲಿ ಆತನು ವಾಸ ಮಾಡುವಂಥ ಸಮಯಗಳಲ್ಲಿ ಸಾವಿರಾರು ಜನ ಆಲಯಕ್ಕೆ ಹೊರಟು ಬರ್ತಾಯಿದ್ರು. ಅವರುಗಳ ಮಧ್ಯದಲ್ಲಿ ಯೇಸು ತನ್ನ ವಾಕ್ಯಗಳನ್ನು ಪ್ರಸಂಗಿಸಿಕೊಂಡಿರುವಾಗೆ ಅನೇಕ ಅದ್ಭುತಗಳನ್ನು, ಅದಿಶಯಗಳನ್ನು, ಮಹತ್ಕಾರ್ಯಗಳನ್ನು ಏಸಪ್ಪ ಮಾಡಿಕೊಂಡಿದ್ದರು. ಅದರಲ್ಲಿ 18 ವರ್ಷ ದೆವ್ವ ಬಡಿದು ಆ ರೋಗವುಳ್ಳ ಒಂದು ಸ್ತ್ರೀ ಎಷ್ಟು ಕಷ್ಟಪಟ್ಟಿರ್ತಾಳೆ. 18 ವರ್ಷ ನಡೆಯೋಕ್ಕಾಗಲಿಲ್ಲ. 18 ವರ್ಷನಾಕೆ ನೆಟ್ಟಿಗೆ ನಿಲ್ಲಕ್ಕಾಗಲಿಲ್ಲ. 18 ವರ್ಷದಿಂದಲೂ ಬಾಧೆ, ವೇದನೆ, ಕಷ್ಟ, ಆ ರೋಗದಿಂದ ತುಂಬ ಹಿಂಸೆಗಳನ್ನ ಅನುಭವಿಸಿದಂಥ ಆ ಸ್ತ್ರೀ ಆದವಳು ಏಸಪ್ಪ ಆಲಯದಲ್ಲಿ ಆಕೆನ ಕರೀತಾನೆ, ಅಮ್ಮ ಅಂದು ಕರೀತಾನೆ. ಕರೆದ ಕೂಡಲೇ ಆಕೆ ಎದ್ದು ಬರ್ತಾಳೆ. ಏಸು ಕೈ ಚಾಚಿ ಆಕೆನ ಮುಟ್ಟಿದ ಕೂಡಲೇ ಆಕೆ ಗುಣವಾದಳು. ಆಕೆ ಎಲ್ಲಿದ್ಲಂದರೆ ಮನೆಯಲ್ಲಿ ಕೂತ್ಕೊಂಡಿರಲಿಲ್ಲ. ಜನರ ಮಧ್ಯೆ ಹೊರಗಡೆ ಹೋಗಿ ಎಲ್ಲೋ ಜನರ ಮಧ್ಯದಲ್ಲಿ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು, ತಮ್ಮ ಬಾಧೆ ರೋಗಗಳನ್ನ ಹೇಳಿಕೊಂಡು, ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ಆಕೆ ಅಲ್ಲಿ ಇಲ್ಲಿ ಜನಗಳ ಮಧ್ಯದಲ್ಲಿ ವಾಸ ಮಾಡಿಕೊಂಡು ಸಹಾಯ ಕೇಳಿಕೊಂಡು ಇರಲಿಲ್ಲ. ಆಕೆ ತನ್ನ ಮನೆಯಲ್ಲಿ ಸಹ ಕೂತುಕೊಂಡು ಕಾಲವನ್ನು ಕಳೀತಾ ಇರಲಿಲ್ಲ. ದೇವ ಮಕ್ಕಳೇ, ಆಕೆ ಎಲ್ಲಿದ್ಲಂದರೆ ಆ ರೋಗ ಸ್ಥಿತಿಯಲ್ಲಿ, ಆ ದೆವ್ವದ ಕಾಟದಲ್ಲಿ, ಆ ಹಿಂಸೆ ಭಯಂಕರವಾದ ವೇದನೆ ಸಮಯದಲ್ಲಿ ಆಕೆ ಎಲ್ಲಿದ್ದಾಳಂದರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರ ಆಲಯದಲ್ಲಿದ್ದಳು. ಆಮೇನ್. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಕಷ್ಟಗಳು ಬರುವಾಗೆ, ಹಿಂಸೆಗಳು ಬರುವಾಗೆ, ರೋಗಗಳು ಬರುವಾಗೆ, ದೆವ್ವ ಕಾಟಗಳು ಬರುವಾಗೆ, ಮಂತ್ರಗಳು ಬರುವಾಗೆ, ಸಮಸ್ಯೆ ಹೋರಾಟಗಳು ಜೀವಿತದಲ್ಲಿ ಬರುವಾಗೆ ಈ ಜನ ಏನು ಮಾಡ್ತಾರೆ ಅಂದರೆ ವೈದ್ಯರನ್ನು ಹುಡುಕಿಕೊಂಡು ಓಡ್ತಾರೆ. ಹೊರಗಡೆ ಯಾರಾದರೂ ವ್ಯಕ್ತಿಗಳಿದ್ರೆ ಅವರು ಏನು ಹೇಳ್ತಾರೋ ಅದೆಲ್ಲವನ್ನು ಕೇಳಿಕೊಂಡು ಏನು ಮಾಡ್ತಾರೆ, ಶಾಸ್ತ್ರಗಳನ್ನ ಕೇಳೋಕ್ಕೆ, ಮಂತ್ರಗಳನ್ನ ನೋಡೋಕ್ಕೆ, ಜಾತಕಗಳು ನೋಡೋಕ್ಕೆ, ಇಲ್ಲ ನಾಟ್ಯ ಔಷಧಿಗಳು ನೋಡೋಕ್ಕೆ, ವೈದ್ಯರುಗಳು ನೋಡೋಕ್ಕೆ, ಯಾರ್ಯಾರು ಏನೇನು ಹೇಳ್ತಾರೋ ಅವುಗಳನ್ನೆಲ್ಲ ಕೇಳಿ ಈ ಜನರು ಏನು ಮಾಡ್ತಾರೆ, ಎಲ್ಲ ಕಡೆಗಳಲ್ಲಿ ಹಾಗೆ ಓಡಾಡ್ತಾ ಇರ್ತಾರೆ. ನೋಡಿರಿ, ಟೈಮು ವೇಸ್ಟು, ದುಡ್ಡು ವೇಸ್ಟು, ಆದರೆ ಅವರ ರೋಗಗಳು, ಪ್ರಾಬ್ಲಮ್ಗಳು ಸಾಲಾಗಲ್ಲ.
ಆದರೆ ಈ ಸ್ತ್ರೀ ಆದವಳು ಆ ರೀತಿ ರೋಗ ಇದ್ರೂ, ಆ ರೀತಿ ದೆವ್ವ ಕಾಟ ಇದ್ರೂ, ಅಂಥ ಒಂದು ಹಿಂಸೆ ಸಮಸ್ಯೆ ಅವಳಿಗೆ ಇದ್ರೂ ಆಕೆ ಎಲ್ಲಿದ್ದಾಳೆ ನೋಡ್ರಿ? ದೇವ್ರ ವಾಕ್ಯ ಹೇಳುತ್ತೆ, ದೇವರ ಆಲಯದಲ್ಲಿದ್ದಳು. ದೇವರ ಆಲಯದಲ್ಲಿದ್ದಳು. ಆದರೆ 18 ವರ್ಷದಿಂದ ಕಷ್ಟಪಟ್ಟು 18 ವರ್ಷನ ಆಕೆ ಆಲಯಕ್ಕೆ ಬರುತ್ತಾ, 18 ವರ್ಷ ದೇವ್ರ ವಾಕ್ಯ ಕೇಳುತ್ತಾ, 18 ವರ್ಷಗಳ ಕಾಲವು ಆಕೆ ಆಲಯದ ಒಳಗಡೆ ಯಾವಾಗಲೂ ದೇವರ ಆಲಯಕ್ಕೆ ಹೋಗಿ ದೇವರನ್ನ ಆರಾಧಿಸೋದು, ಕೊಂಡಾಡೋದು, ದೇವರನ್ನ ಪ್ರಾರ್ಥಿಸೋದು, ವಾಕ್ಯ ಕೇಳೋದು ಆಕೆ ರೂಢಿಯಾಗಿ ಅಭ್ಯಾಸವಾಗಿ ತನ್ನ ಜೀವಿತದಲ್ಲಿ ಮಾಡಿಕೊಂಡಿದ್ದಾಳೆ. ಆದರೆ ಒಂದು ದಿನ ನೋಡ್ರಿ, ಯೇಸು ಆಕಿನ ಕರೆದ. ಯೇಸು ಆಕೆನ ಕರೀತಾ ಇದ್ದಾನೆ. ಎಷ್ಟು ಜನ ಇಲ್ಲಿ ಕೂತಿದ್ದಾರೆ, ಆದರೆ ಯೇಸು ಯಾರನ್ನ ಕರೆದಿಲ್ಲ, ಆಕೆನ ಯೇಸು ಕರೆದ. ಅಮ್ಮ ಅಂದು ಕರೆದ ಕೂಡಲೇ ಒಡ್ಡನೆ ಏಸಪ್ಪ ಕೈ ಚಾಚಿ ಮುಟ್ಟಿದ ಕೂಡಲೇ ರೋಗ ಸಮಸ್ಯೆ ಬಿಡುಗಡೆ ಆಗ್ಬಿಡ್ತು. ಆಗ ದೇವ ಆಲಯದಲ್ಲಿ ದೇವರು ಎದ್ದು ನಿಂತಿರ್ತಾನೆ. ಹಲ್ಲೆಲೂಯಾ. ದೇವರನ್ನ ಹುಡ್ಕೊಂಡು ಅನೇಕ ಸಮಸ್ಯೆಗಳಿಂದ, ಅನೇಕ ಹೋರಾಟಗಳಿಂದ, ಅನೇಕ ರೋಗಗಳಿಂದ, ಶಾಪಗಳಿಂದ, ಬಡತನಗಳಿಂದ, ಸಾಲಗಳಿಂದ, ಸಮಾಧಾನ ಇಲ್ದಿರೋ ಎಷ್ಟೋ ಜನರು ಕಷ್ಟಪಟ್ಟು ವೇದನೆ ಪಡುವಾಗೆ ಅಂಥ ವ್ಯಕ್ತಿಗಳು, ಅಂಥ ಜನರುಗಳು, ಅಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಎಲ್ಲಿಗೆ ಬರಬೇಕು ಗೊತ್ತಾ? ದೇವರ ಆಲಯಕ್ಕೆ ಬರಬೇಕು. ದೇವರ ಆಲಯಕ್ಕೆ ಬರಬೇಕು. ದೇವರ ಆಲಯದಲ್ಲಿ ಯಾರಿದ್ದಾರಂದರೆ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ದೇವನು, ನಿಮ್ಮ ಪ್ರತಿಯೊಬ್ಬರುಗಳನ್ನು ತಾಯಿ ಗರ್ಭದಲ್ಲಿ ರೂಪಿಸಿದಾತನು, ಇಡೀ ಜಗತ್ತನ್ನೇ ತನ್ನ ಅಂಕೆಯಲ್ಲಿಟ್ಟಿರುವ ದೇವನು, ಆ ಸರ್ವ ಮಹೋನ್ನತನಾಗಿರುವ ದೇವರು ಎಲ್ಲಿರ್ತಾನಂದರೆ, ಯಾವಾಗೆಲ್ಲ ಆರಾಧನೆಗಳು, ಪ್ರಾರ್ಥನೆಗಳು, ಯಾವಾಗೆಲ್ಲ ಜನ ಕೂಡಿ ಬರ್ತಾರೆ, ಯಾವಾಗೆಲ್ಲ ದೇವ್ರ ವಾಕ್ಯಗಳು ಬೋಧಿಸಲ್ಪಡುತ್ತೆ, ಯಾವಾಗೆಲ್ಲ ಪ್ರಾರ್ಥನೆಗಳು, ಯಾವಾಗೆಲ್ಲ ಆರಾಧನೆಗಳು, ಯಾವಾಗೆಲ್ಲ ಉಪವಾಸಗಳು, ಯಾವಾಗೆಲ್ಲ ದೇವರ ಆಲಯಗಳಲ್ಲಿ ಜನ ಕೂಡಿ ಬರ್ತಾರೋ ಆಗ ಎಲ್ಲ ಸಮಯದಲ್ಲಿ ಯೇಸು ಆಲಯದಲ್ಲಿ ಎದ್ದು ನಿಂತಿರ್ತಾನೆ. ಹಲ್ಲೆಲೂಯಾ. ಅದನ್ನ ಆಲಯದಲ್ಲಿ ಎದ್ದು ನಿಂತಿರ್ತಾನೆ. ಹೀಗೆ ನಾವು 1 ಸಾಮುವೇಲ್ ಪುಸ್ತಕದಲ್ಲಿ ನಾವು ನೋಡ್ತೀವಿ. 1 ಸಾಮುವೇಲು ಅದರಲ್ಲಿ ನಾವು ನೋಡ್ತೀವಿ 1:10 ವಚನದಲ್ಲಿ, ಇಲ್ಲಿ ಅಣ್ಣಾಳು ಅಂದ್ಬಿಟ್ಟು ಒಬ್ಬ ಸ್ತ್ರೀ ಇದ್ದಾಳೆ. ಆಕೆ ವಯಸ್ಸಾದವಳು. ಆದರೆ ಆಕೆಗೆ ಒಂದು ಕೊರತೆ ಏನು ಗೊತ್ತಾ? ಮಕ್ಕಳಿಲ್ಲ, ಗಂಡ ಇದ್ದಾರೆ, ಮತ್ತು ಆಕೆಗೆ ಅನೇಕ ವರ್ಷಗಳಿಂದಲೂ ಮಕ್ಕಳಿಲ್ಲ. ಆದರೆ ವಯಸ್ಸಾಗಿ ಹೋಗ್ತಾ ಇದೆ, ಮಕ್ಕಳಿಲ್ಲ. ಆಕೆ ಸೌತಿ ಆಕೆನ ನಿಂದಿಸ್ತಾ ಇರ್ತಾಳೆ. ದೇವರು ನಿನಗೆ ಮಕ್ಕಳು ಕೊಟ್ಟಿಲ್ಲ ಅಂದ್ಬಿಟ್ಟು ಆಕೆನ ನಿಂದಿಸ್ತಾ ಇರ್ತಾಳೆ. ಇನ್ನು ಅನೇಕರು ಆಕೆನ ಅವಮಾನಿಸಿ ಮಾತನಾಡಿಕೊಂಡಿರ್ತಾರೆ. ಆದರೆ ತುಂಬ ವೇದನೆ ಪಡ್ತಾಳೆ, ಕಷ್ಟಪಡ್ತಾಳೆ, ಬಾಧೆ ಪಡ್ತಾಳೆ, ಅವಮಾನಕ್ಕೆ ಗುರಿಯಾಗಿರ್ತಾಳೆ. ಆದರೆ ಒಂದು ದಿನ ಆಕೆ ಏನು ಮಾಡ್ತಾಳೆ ಗೊತ್ತಾ? ದೇವರ ಆಲಯಕ್ಕೆ ಹೋದಳು. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಹೋಗಿ ಆಕೆ ಬಹು ಕಷ್ಟದಿಂದ, ಬಹು ಒಂದು ವೇದನೆಯಿಂದ, ಕಣ್ಣೀರಿಂದ ದೇವರ ಆಲಯದಲ್ಲಿ ಹೋಗಿ ನೋಡ್ರಿ, ದೇವರ ಸನ್ನಿಧಾನದಲ್ಲಿ ಆಕೆ ಪ್ರಾರ್ಥನೆ ಮಾಡ್ತಾಳೆ. ಆಕೆ ಹಾಗೆ ಕಣ್ಣೀರು ಸುರಿಸುತ್ತಾ ಬಲು ಹೊತ್ತಿನವರೆಗೂ ಯೆಹೋವ ದೇವರನ್ನ ನೋಡಿ ಆಕೆ ಹಾಗೇ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡ್ತಾನೇ ಇರ್ತಾಳೆ. ಆಕೆ ಸಮಸ್ಯೆ ಹೋಗಿ ಯಾರ ಹತ್ರ ಹೇಳ್ಕೊಳ್ಳಲ್ಲ. ಆಕೆ ಡೈರೆಕ್ಟಾಗಿ ಹೋಗಿ ದೇವ್ರ ಪಾದದಲ್ಲಿ ಮುಂಡಿ ಊರಿ ಆ ದೇವನ ನೋಡಿ ಹೇಳ್ತಾಳೆ, ಸೇನಾಧೀಶನಾದ ಯೆಹೋವ ದೇವರೇ, ನನಗೆ ಒಂದು ಮಗುವನ್ನು ನೀನು ಕೊಡುವುದಾದರೆ ಆ ಮಗುವನ್ನು ನಾನು ನಿನಗೇ ಸಮರ್ಪಿಸಿ ಬಿಡುತ್ತೇನೆ, ನನಗೊಂದು ಗಂಡು ಮಗುವನ್ನು ಕೊಡು ಸ್ವಾಮಿ ಎಂದು ಆಕೆ ಬಲು ಹೊತ್ತಿನಿಂದ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾಕಂದರೆ ಮಕ್ಕಳಿಲ್ಲದೆ ಇರೋಗೆ ಆಕೆನ ತುಂಬ ಜನ ಹಾಡ್ಕೊಳ್ತಾರೆ, ನಿಂದಿಸ್ತಾರೆ, ಬೈತಾರೆ. ಆಕೆ ಬಂಜೆ ಅಂದ್ಬಿಟ್ಟು ಆಡ್ಕೊಂಡು ವೇದನೆ ಪಡಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಅಂಥ ಸಮಯದಲ್ಲಿ ಎಷ್ಟೋ ವರ್ಷಗಳು ಆಕೆ ಬಾಧೆ, ಕಷ್ಟ, ನೋವುಗಳನ್ನ ಅನುಭವಿಸಿರೋಳು. ಅದೆಲ್ಲವನ್ನು ತೆಗೆದುಕೊಂಡು ಮನುಷ್ಯನ ಬಳಿಗೆ, ವೈದ್ಯರ ಬಳಿಗೆ ಹೋಗದೆ ಆಕೆ ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತಾಳೆ? ದೇವನಾದ ಯೇಸು ಸ್ವಾಮಿ ಬಳಿಗೆ ಹೋಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆನ ದೇವರು ಕೇಳ್ದ. ಆ ಪ್ರಾರ್ಥನೆ ದೇವ್ರು ಕೇಳಿ ಏನು ಮಾಡ್ತಾನೆ ಗೊತ್ತಾ? ಅದೇ ವರ್ಷದಲ್ಲಿ ಕರ್ತನ ಆಕೆ ಗರ್ಭವನ್ನು ಮುಟ್ಟಿ ಆಶೀರ್ವಾದಿಸಿದ. ಅದೇ ವರ್ಷದಲ್ಲಿ ಆಕೆ ಸಮುವೇಲ್ ಅಂದ್ಬಿಟ್ಟು ಒಬ್ಬ ಸುಂದರವಾದ ಮಗುವನ್ನು ಆಕೆ ಎತ್ತಳು. ಹಲ್ಲೆಲೂಯಾ. ನೋಡಿದ್ರ, ಆಕೆ ಸಮಸ್ಯೆ ಎಲ್ಲಿ ಬಗೆಹರಿತು? ಆಕೆ ಸಮಸ್ಯೆ ಎಲ್ಲಿ ಪರಿಹಾರ ಆಯ್ತಂದರೆ ದೇವರ ಆಲಯದಲ್ಲಿ ಕರ್ತನವ್ರ ಕಣ್ಣೀರೆಲ್ಲ ಒರೆಸಿ ಬಿಡುತ್ತಾನೆ, ಅವರ ದುಃಖಗಳೆಲ್ಲ ನೀಗಿಸಿ ಬಿಡುತ್ತಾನೆ, ಅವರ ಅವಮಾನಗಳೆಲ್ಲ ತೆಗೆದುಹಾಕ್ಬಿಡ್ತಾನೆ. ಅವ್ರನ್ನ ಆನಂದ ಉಲ್ಲಾಸದಿಂದ ಅವ್ರ ಹೃದಯಗಳನ್ನು ಹರ್ಷಗೊಳ್ಳುವಾಗೆ ಕರ್ತನವ್ರುಗಳನ್ನು
ತೃಪ್ತಿಗೊಳಿಸಿ ಆಶೀರ್ವಾದ ಮಾಡಲು ಆತನು ಸರ್ವಶಕ್ತಿಯುಳ್ಳ ದೇವನು. ಹಾಗಾಗಿ ನಿಮ್ಮ ಸಮಸ್ಯೆಗಳು, ಹೋರಾಟಗಳು, ನಿಂದ ಏನಿದ್ರು, ನಿಮ್ಮ ಕೊರತೆಗಳು ಏನಿದ್ರು ತಗೊಂಡು ಮನುಷ್ಯನ ಬಳಿಗೆ ಹೋಗ್ಬೇಡ್ರಿ, ವೈದ್ಯರ ಬಳಿಗೆ ಹೋಗ್ಬೇಡ್ರಿ. ಅವುಗಳೆಲ್ಲ ತಗೊಂಡು ದೇವರ ಆಲಯಕ್ಕೆ ಬನ್ನಿರಿ, ದೇವರ ಆಲಯಕ್ಕೆ ಬಂದ್ರಿ. ನೋಡ್ರಿ, 18 ವರ್ಷದಿಂದ ಕಷ್ಟಪಟ್ಟ ಆ ಗೂಣಿಯಾಗಿರೋಂಥ ಸ್ತ್ರೀ 18 ವರ್ಷಗಳು, ಆದರೆ ಯೇಸು ಆಕೆನ ಕರೆದು ಆಲಯದಲ್ಲಿ ಗುಣಪಡಿಸಿದ. ಇಲ್ಲಿ ಅಣ್ಣಾಳು ದೇವರ ಆಲಯದಲ್ಲಿ ಕಣ್ಣೀರು ಸುರಿಸಿ ತನ್ನ ಎಲ್ಲ ಚಿಂತೆಗಳನ್ನ ದೇವರ ಮುಂದೆ ಹೇಳಿಕೊಂಡಳು. ದೇವರ ಅದೇ ವರ್ಷದಲ್ಲಿ ಆಕೆಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ದೇವನ ಆಶೀರ್ವದಿಸಿದ. ದೇವರೆಷ್ಟು ಒಳ್ಳೆಯವರಲ್ವಾ, ದೇವರೆಷ್ಟು ದೊಡ್ಡ ದೇವರಲ್ವಾ. ನೋಡ್ರಿ, ಬಂದಂಥ ಕಣ್ಣೀರುಗಳನ್ನ ಒರೆಸುವ ದೇವರು, ಕಷ್ಟಗಳನ್ನು ನೀಗಿಸುವ ದೇವರು, ಸಮಾಧಾನ ಕೊಡುವ ದೇವರು, ಶಾಂತಿ ಕೊಡುವ ದೇವರು, ಆದರಣೆ ಕೊಡುವ ದೇವರು. ಯಾವ ಮನುಷ್ಯನಿಂದಲೂ ನಮ್ಮನ್ನು ಆಧರಿಸೋಕ್ಕಾಗೋದಿಲ್ಲ, ಯಾವ ಮನುಷ್ಯನಿಂದಲೂ ನಮ್ಮನ್ನು ಬಲಪಡಿಸಿ ಸಮಾಧಾನ ನೀಡಲಾಗಲ್ಲ, ನಮ್ಮ ಆತ್ಮಕ್ಕೆ ತೃಪ್ತಿ ಕೊಡಲಾಗಲ್ಲ, ನಮ್ಮ ಎಲ್ಲ ಕಷ್ಟಗಳು ನಿವಾರಿಸಲು ಆಗೋದಿಲ್ಲ ಮಕ್ಕಳೇ. ಆದರೆ ಆಡ್ಕೊಳ್ತಾರೆ, ಎಲ್ಲಾದ್ರ ಹತ್ರ ಹೋಗಿ ಕೇಳಿದ್ರೆ ಹೇಳಿದ್ರೆ ಆಡ್ಕೊಳ್ತಾರೆ. ಆದರೆ ಯೇಸುವಿನ ಬಳಿಗೆ ನಾವು ಬರುವಾಗ ಅವರು ನಮ್ಮ ತಂದೆ, ಅವ್ರು ನಮ್ಮ ತಂದೆಗಿಂತ ಮೇಲಾದವರು, ನಮ್ಮ ಎತ್ತ ತಾಯಿಗಿಂತ ಮೇಲಾದವರು. ಅವರು ನಮ್ಮನ್ನು ನೋಡುವಾಗೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಹಲ್ಲೆಲೂಯಾ. ಹೀಗಾಗಿ ದೇವರ ವಾಕ್ಯ ಏನು ಹೇಳುತ್ತಂದರೆ, ಕೀರ್ತನೆ 128 ಅದರಲ್ಲಿ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 5ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ ನೋಡ್ರಿ, ಆ ವಾಕ್ಯ, ಜೀವನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು. ಚೀಯೋನಿನಲ್ಲಿರುವಂಥ ಯೆಹೋವನು ನಿನ್ನ ಆಶೀರ್ವದಿಸಲಿ. ಅವು ಚೀಯೋನ್ ಅಂದರೆ ದೇವರು ವಾಸ ಮಾಡುವಂಥ ದೇವರ ಆಲಯವಾಗಿರುತ್ತೆ. ಆ ಆಲಯ, ಆ ಚೀಯೋನ್ ಎಂಬ ಆಲಯದ ಒಳಗಿಂದ ದೇವನೇನು ಮಾಡ್ತಾನೆ, ನಿನ್ನ ಆಶೀರ್ವದಿಸಲಿ. ಆಗ ದೇವರು ಆಶೀರ್ವದಿಸಬೇಕಂದ್ರೆ ನೀನು ಎಲ್ಲಿರಬೇಕು? ನಿನ್ನ ಮನೆಯಲ್ಲಿ ಕೂತ್ಕೊಂಡು ವೈದ್ಯರುಗಳನ್ನ ಹುಡ್ಕೊಂಡು, ನೀವು ಒಂದು ಜನರುಗಳ ಸಹಾಯ ಹುಡ್ಕೊಂಡು, ಅಥವಾ ಒಂದು ಚಿಂತೆ ಮಾಡ್ಕೊಂಡು ತಲೆ ಮೇಲೆ ಕೈಕೊಂಡು ನೀನು ಹಗಲು ರಾತ್ರಿ ಚಿಂತೆ ಮಾಡ್ಕೊಂಡು ನೀನು ಕೂತ್ಕೊಂಡಿದ್ರೆ ನಿನಗೆ ಆಶೀರ್ವಾದ ಬರುತ್ತಾ? ಖಂಡಿತವಾಗಿ ಆಶೀರ್ವಾದ ಬರಲ್ಲ. ಎಲ್ಲ ರೀತಿ ನಷ್ಟ, ಎಲ್ಲ ರೀತಿ ಕಷ್ಟಗಳು ನಮಗೆ ನಿವಾರಣೆ ಆಗಲು ಸಾಧ್ಯ ಆಗಲ್ಲ. ದೇವರು ಆ ವಾಕ್ಯ ಹೇಳುತ್ತೆ, ದೇವರು ತನ್ನ ಚೀಯೋನಿಂದ ನಿನ್ನ ಆಶೀರ್ವದಿಸ್ತಾನೆ. ಹಾಗೆ ನಿಮ್ಮ ಕಷ್ಟಗಳು ಏನೇ ಆಗಿರಲಿ, ನಿಮ್ಮ ಕೊರತೆಗಳು ಏನೇ ಆಗಿರಲಿ, ನಿಮಗಿರೋ ಪ್ರಾಬ್ಲಮ್ಸು, ಸಮಸ್ಯೆ ಏನೇ ಆಗಿರಲಿ, ಅದ್ರ ಬಗ್ಗೆ ಎಲ್ಲ ನೀವು ಏನು ಮಾಡಬೇಕು? ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಳ್ದಿರಾ, ಚಿಂತೆ ಮಾಡ್ದಿರಾ, ಜನರ ಬಳಿಗೆ ಹೋಗ್ದಿರಾ, ಯಾರನ್ನ ಹುಡುಕ್ದಿರಾ, ನೀವು ಕರೆಕ್ಟಾಗಿ ಎಲ್ಲಿಗೆ ಬರಬೇಕಂದ್ರೆ ದೇವರ ಆಲಯಕ್ಕೆ ಬನ್ನಿರಿ. ದೇವರ ಆಲಯದೊಳಗಡೆ ದೇವರು ವಾಸ ಮಾಡ್ತಾ ಇರ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, 7 ದೀಪ ಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವತನು ಹೇಳುವುದೇನೆಂದರೆ, ಆಗ 7 ದೀಪ ಸ್ತಂಭ ಅಂದರೆ, ದೀಪ ಸ್ತಂಭ ಅಂದರೆ ಸಭೆ ಒಳಗಡೆ ಯೇಸು ಕ್ರಿಸ್ತನು ತಿರುಗಾಡಿಕೊಂಡಿದ್ದಾನೆ. ಇಲ್ಲಿ ತಿರುಗಾಡಿಕೊಂಡಿರುವಾಗೆ ಯಾರೆಲ್ಲ ಆತನ ಹುಡುಕಿ ಬಂದು ಪ್ರಾರ್ಥನೆಗಳನ್ನ, ಕಣ್ಣೀರುಗಳನ್ನ, ಉಪವಾಸಗಳನ್ನ, ಆರಾಧನೆಗಳ, ವಾಕ್ಯಗಳನ್ನ ಈ ರೀತಿ ಯಾರೆಲ್ಲ ದೇವ ಸಮ್ಮುಖದಲ್ಲಿ ಬಂದು ಮಾಡ್ತಾರೋ ಅವರೆಲ್ಲರ ಮಧ್ಯದಲ್ಲಿ ಯೇಸು ತಿರುಗಾಡ್ತಾ ಇರ್ತಾನೆ. ಅವ್ರ ಮಧ್ಯದಲ್ಲಿ ತಿರುಗಾಡಿ ಅವರವ್ರಿಗೆ ಬೇಕಾದ ಬಿಡುಗಡೆ, ಅವರವ್ರಿಗೆ ಬೇಕಾದಂಥ ಆದರಣೆ, ಅವ್ರವ್ರಿಗೆ ಬೇಕಾಗಿರೋ ಅದ್ಭುತಗಳು, ಅವ್ರಿಗೆ ಬೇಕಾಗಿರೋಂಥ ಅತಿಶಯಗಳು, ಅವ್ರಿಗೆ ಬೇಕಾಗಿರೋ ಸಕಲ ಕಾರ್ಯಗಳಲ್ಲಿ ಆತನ ಎಲ್ಲ ಕಾರ್ಯಗಳಲ್ಲಿ ಬಗೆಹರಿಸಿ ಪರಿಹಾರ ಕೊಡಲು ನಿಮ್ಮ ಮಧ್ಯದಲ್ಲಿ ಯೇಸು ಎದ್ದು ನಿಂತಿರ್ತಾನೆ. ಹೀಗಾಗಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಜನರೇ, ದೇವ ಜನರೇ, ಆಲಯಗಳನ್ನ ಅಸಡ್ಡೆ ಮಾಡಬೇಡ್ರಿ, ದೇವರ ಸಮ್ಮುಖಗಳನ್ನು ಅಸಡ್ಡೆ ಮಾಡಬೇಡ್ರಿ. ಅನೇಕರು ಆಲಯಗಳಿಗೆ ಬರೋದಿಲ್ಲ, ಆಲಯಗಳಿಗೆ ಹೋಗೋದಿಲ್ಲ. ಆ ದಿನದಲ್ಲಿ ಕೆಲಸಗಳಿಗೆ ಹೊರಟೋಗ್ತೀರಾ, ಊರುಗಳಿಗೆ ಹೊರಟೋಗ್ತೀರಾ. ಅಯ್ಯೋ ಮನೇಲಿ ನೀರು ಬಂದಿಲ್ಲ, ಅಯ್ಯೋ ಮನೇಲಿ ಕೆಲಸ ಇದೆ, ಅಯ್ಯೋ ಮನೆಗೆ ಗೆಸ್ಟ್ ಬಂದರು. ಹೀಗಾಗಿ ಅನೇಕರು ಆಲಯ ಆರಾಧನೆಗಳನ್ನು ಅಸಡ್ಡೆ ಮಾಡಿ ಬರದೇ ಆಗ್ಬಿಡ್ತೀರಾ. ಇದರ ನಿಮಿತ್ತವಾಗಿ ಏನಾಗುತ್ತೋ ಗೊತ್ತಾ? ನಿಮಗಿರೋ ಆಶೀರ್ವಾದಗಳನ್ನ ಕಳ್ಕೊಳ್ತೀರಾ, ನಿಮಗಿರುವಂಥ ಸಂತೋಷ, ಬಿಡುಗಡೆಗಳನ್ನ ಕಳ್ಕೊಳ್ತೀರಾ. ಕಾರಣ ದೇವರು ನೇಮಿಸಿದ ದಿನ, ದೇವರು ಉಂಟು ಮಾಡಿದ ದಿನ. ಆ ದಿನವನ್ನು ನಾವು ದೇವರಿಗಾಗಿ ಕೊಟ್ಟು ದೇವರನ್ನ ಹುಡುಕಿ ದೇವರನ್ನ ಆರಾಧಿಸುವರಾಗಿರಬೇಕು. ಇದನ್ನು ಕೇಳಿಕೊಂಡ್ರಂತೆ ನೀವು ಯಾರೇ ಆಗಲಿ ಆಲಯಕ್ಕೆ ಹೋಗ್ರಿ, ಸಭೆಗೆ ಹೋಗ್ರಿ, ಸಭೆಗಳಲ್ಲಿ ಹೋಗ್ರಿ. ಸಭೆಗಳಲ್ಲಿ ಹೋಗುವಾಗೆ ಅಲ್ಲಿ ದೇವರು ನಿಮ್ಮನ್ನು ನೋಡೋಕ್ಕೆ ಆತನು ಇಳಿದು ಬರ್ತಾನೆ. ಆತನು ಬರುವಾಗೆ ನಿಮ್ಮ ಹೃದಯಗಳನ್ನು ಬಲ್ಲಾತನು, ನಿಮ್ಮ ನಡೆಗಳನ್ನು ಬಲ್ಲಾತನು, ನಿಮ್ಮ ಕಷ್ಟಗಳನ್ನು ಬಲ್ಲಾತನು, ನಿಮ್ಮ ಜೀವಿತದಲ್ಲಿರೋ ಸಮಸ್ತ ಕಾರ್ಯಗಳನ್ನು ಬಲ್ಲಾತನು. ನೀವು ಹೇಳೋ ಅವಶ್ಯಕತೆನೇ ಇರಲ್ಲ, ಆತನು ಎಲ್ಲವನ್ನು ನೋಡಲು ಶಕ್ತನಾಗಿದ್ದಾನೆ. ನೀವು ಹೋಗಿ ಆತನ ಪಾದದಲ್ಲಿ ಕಣ್ಣೀರು
ಕಣ್ಣೀರಿಂದ ಕಣ್ಮುಚ್ಕೊಂಡು ಅವ್ರ ಪಾದದಲ್ಲಿ ನಿಂತರೆ ಸಾಕು, ಒಡನೆ ಅವರು ಪರಾಕ್ರಮಗಳ ಕರಗಳನ್ನು ನಿಮ್ಮ ಮೇಲೆ ಚಾಚುತ್ತಾರೆ. ಅವರ ಕೈಗಳು ನಿಮ್ಮನ್ನು ಮುಟ್ಟುವಾಗೆ ಮುಟ್ಟಿರೋ ಜಾಗದಲ್ಲಿ ಅದ್ಭುತಗಳು ನಡೆಯುತ್ತೆ, ಮುಟ್ಟಿರೋ ಜಾಗಗಳು ಬಿಡುಗಡೆ ಆಗುತ್ತೆ, ಮುಟ್ಟಿರೋ ಜಾಗದಲ್ಲಿ ಬಲ ಇಳಿದು ಬರುತ್ತೆ, ಮುಟ್ಟಿರೋ ಜಾಗದಲ್ಲಿ ಕರ್ತನು ತನ್ನ ಎಲ್ಲ ತಡೆಗಳನ್ನ ಒಡೆದು ಕಟ್ಟುಗಳನ್ನ ಬಿಚ್ಚಿ ಭಯಂಕರ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ತೃಪ್ತಿಯಾಗಿ ಆಶೀರ್ವಾದವಾಗಿ ಸಂತೋಷವಾಗಿ ಆನಂದ ಉಳ್ಳವರಾಗಿ ನಿಮ್ಮನ್ನು ಆಶೀರ್ವದಿಸಿ ಆತನ ಕಳಿಸಿಕೊಡಲು ಶಕ್ತನಾಗಿದ್ದಾನೆ. ಹೀಗಾಗಿ ಸಭೆಗಳಿಗೆ ಹೊರಡ್ರಿ, ಸಭೆಗಳಿಗೆ ಬನ್ನಿರಿ, ದೇವರ ಪಾದದಲ್ಲಿ ದೇವರ ಸಮ್ಮುಖದಲ್ಲಿ ದೇವರನ್ನ ಹುಡುಕ್ರಿ. ದೇವರು ದೊಡ್ಡ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಯೇಸು ಆಲಯದಲ್ಲಿರುವಾಗೆ 18 ವರ್ಷದಿಂದಲೂ ಗುಣಿಯಾಗಿದ್ದ ಆ ಸ್ತ್ರೀನ ಗುಣಪಡಿಸಿ ಬಿಟ್ಟ. ಅಣ್ಣಾಳೆಂಬ ಸ್ತ್ರೀ ಅನೇಕ ವರ್ಷಗಳಿಂದಲೂ ತನ್ನ ಹೃದಯದಲ್ಲಿ ಬೆಂದು ನೊಂದು ಕಷ್ಟ ಅವಮಾನಗಳಿಂದ ಇದ್ದ ಸ್ತ್ರೀ ದೇವ ಆಲಯದಲ್ಲಿ ಹೋಗಿ ಆಕೆ ಬಿಡುಗಡೆನ ಹೊಂದಿಕೊಂಡಳು. ಹೀಗಾಗಿ ದೇವರ ಆಲಯ ದೇವರ ವಾಸ ಮಾಡೋ ಸ್ಥಳ, ದೇವರ ಮಹಿಮೆ ಇರೋ ಸ್ಥಳ, ದೇವರ ಪ್ರಸನ್ನ ಆವರಿಸ್ಕೊಂಡಿರೋ ಸ್ಥಳ, ದೇವ ದೂತರುಗಳು ತುಂಬಿರೋ ಸ್ಥಳ, ದೇವರ ಸಿಂಹಾಸನ ಇರೋ ಸ್ಥಳ. ಆ ಸ್ಥಳಕ್ಕೆ ಭಯದಿಂದ ಭಕ್ತಿಯಿಂದ ನಡುಕದಿಂದ ಆಸಕ್ತಿಯಿಂದ ನೀವು ಓಡೋಡಿ ಬರುವಾಗ ಕರ್ತನ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಮಹಿಮೆಯ ಬೆಳಕನ್ನು ಹೊರಡಿಸುವಾಗೆ, ಓ ಮಕ್ಕಳು, ಎಷ್ಟು ದೊಡ್ಡ ಆಶೀರ್ವಾದ, ಇಂಥ ಒಂದು ಮಹಿಮೆ, ಇಂಥ ಒಂದು ಸಂತೋಷ, ಲೋಕ ಕೊಡಲಾರದಂಥ ಸಮಾಧಾನ, ಲೋಕ ಕೊಡಲಾರದ ಬಿಡುಗಡೆ ಆಶೀರ್ವಾದ ಯೇಸು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. ಹೀಗಾಗಿ ಆಲಯಗಳಿಗೆ ಹೊರಡ್ರಿ, ಆಲಯಗಳಲ್ಲಿ ದೇವರ ಸಮ್ಮುಖನ ನೋಡ್ರಿ, ಆಲಯಗಳಲ್ಲಿ ದೇವರನ್ನ ಆರಾಧಿಸ್ರಿ, ವಾಕ್ಯಗಳನ್ನ ಕೇಳ್ರಿ, ದೇವ್ರ ಮೇಲೆ ಭರವಸೆ ನಂಬಿಕೆ ಆತುಕೊಳ್ರಿ. ಇದು ಕೊನೆ ಕಾಲ, ಯೇಸು ಬೇಗ ಬರ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಇದೋ ಸ್ವಾಮಿ, ವಾಕ್ಯಗಳನ್ನು ಕೇಳಿಕೊಡಿರುತ್ತೆ ಎಲ್ಲ ದೈವ ಜನಗಳನ್ನು ನೀವು ಬಲಪಡಿಸ್ರಿ, ಆಶೀರ್ವದಿಸ್ರಿ. ಎಲ್ಲರೂ ನಿನ್ನ ಆಲಯಗಳನ್ನು ಅತಿ ಆಸಕ್ತಿಯಿಂದ ಹುಡುಕಿ ಓಡುವರಾಗಿ ಎಲ್ಲ ಮಕ್ಕಳನ್ನ ನೀನು ಪ್ರೇರೇಪಿಸಿ ಬಲಪಡಿಸ್ರಿ. ಮತ್ತು ಅವರೆಲ್ಲ ರೀತಿಯಾದ ಹೋರಾಟ, ಸಮಸ್ಯೆ, ಕಷ್ಟಗಳು ಸಭೆಗಳಲ್ಲಿ ಬಗೆಹರಿಸುವ ದೇವರು ನೀನಾಗಿದೆ ರಾಜಾವೆ. ಅಣ್ಣಾಳಿಗೆ ಬಿಡುಗಡೆ ಕೊಟ್ಟ ದೇವರು, ಗುಣಿಯಾಗಿರೋ ಸ್ತ್ರೀಗೆ ಬಿಡುಗಡೆ ಕೊಟ್ಟ ದೇವರು, ಇವತ್ತು ಯಾರೆಲ್ಲ ನಿನ್ನ ನಂಬಿ ಬರ್ತಾರೋ ಆಲಯಗಳಲ್ಲಿ ಎಲ್ಲರಿಗೂ ಬಿಡುಗಡೆ ಕೊಡಲು ಶಕ್ತನಾಗಿರೋ ದೇವರು ನೀನಾಗಿದೆಯಪ್ಪ. ಜೀವನಿನಿಂದ ಎಲ್ಲರನ್ನ ಆಶೀರ್ವದಿಸ್ರಿ, ಎಲ್ಲರನ್ನ ಸಮೃದ್ಧಿಯಾಗಿ ನೀನೇ ಆಶೀರ್ವದಿಸಿ ಮಾರ್ಗ ನಡೆಸ್ರಿ. ನಿಮ್ಮ ಕರಗಳಲ್ಲೆಲ್ಲ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಾಗೆ ಮಾಡಿದ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರುತ್ತೆ ಎಲ್ಲ ದೇವ ಜನರೇ, ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.